ಹಾಯ್ ಫ್ರೆಂಡ್ಸ್, ನೀವೆಲ್ಲ ಈ ಫ್ರೂಟ್ನ ನೋಡಿರ್ತೀರಾ. ಇದಕ್ಕೆ ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ. ಇದು 2-3 ಟೈಪ್ಸ್ ಕಲರ್ ಇರುತ್ತೆ. ಯೆಲ್ಲೋ ಇರುತ್ತೆ, ನಾರ್ಮಲಿ ನಮ್ಮ ಇಂಡಿಯಾದಲ್ಲೆಲ್ಲ ಯೆಲ್ಲೋ ಕಲರ್ ಇರುತ್ತೆ. ಇದು ರೆಡ್, ಇದು ಆಯಿತಾ. ಸೊ ಇದನ್ನು ಓಪನ್ ಮಾಡೋಣ ಬನ್ನಿ. ಇವಾಗ ಇದು ಬಳ್ಳಿಲಿ ಬಿಡುತ್ತೆ. ಬಳ್ಳಿಲಿನ ಈ ಥರ ರೆಡ್ ಹಣ್ಣಾದರೆ ಭಾರಿ ಸಖತ್ ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ, ಈ ಥರ ಇರುತ್ತೆ ಇದು ಆಯಿತಾ. ಹುಳಿ ಮತ್ತು ಸ್ವೀಟಾಗಿರುತ್ತೆ. ಈ ಥರ ರೆಡ್, ಕರೆಕ್ಟಾಗಿ ರೆಡ್ ಆದರೆ ಚೆನ್ನಾಗಿ ಸ್ವೀಟ್ ಬರುತ್ತೆ ಕಲರು ಆಯಿತಾ. ಇಲ್ಲ ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಆಯಿತಾ. ಒಳಗಡೆ ಈ ಥರ ಇರುತ್ತೆ, ನೋಡ್ಬೋದು ಆಯಿತಾ. ಈ ಥರ ಇರುತ್ತೆ. ಹಾಗೇನು ತಿನ್ಬೋದು, ಏನೂ ಇಶ್ಯೂ ಇಲ್ಲ. ಆದರೆ ಇದಕ್ಕೆ ಏನು ಮಾಡ್ತಾರೆ, ಇದರಿಂದ ಜ್ಯೂಸ್ ಮಾಡ್ತಾರೆ ಮೇಯ್ನಾಗಿ. ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಈ ಥರ ಸಕ್ಕರೆನ ಹಾಕ್ಕೋತೀವಿ ಇದಕ್ಕೆ ಆಯಿತಾ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತೀವಿ ಆಯಿತಾ. ಬಿಕಾಸ್ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಇದರಲ್ಲಿ. ಬೀಜ ಎಲ್ಲ ನುಂಗ್ಬೋದು, ಏನೂ ತೊಂದರೆ ಇಲ್ಲ. ಬೀಜನ ಜಗದು ನುಂಗ್ಬೋದು, ಇಲ್ಲಾಂದರೆ ಹಾಗೇನೂ ನುಂಗ್ಬೋದು, ಏನೂ ಇಶ್ಯೂ ಆಗೋಲ್ಲ ಆಯಿತಾ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಈ ಥರ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡೋದು. ನೋಡ್ಬೋದು ಇವಾಗ ಜ್ಯೂಸ್ ಬಿಡ್ತಿದೆ ಚೆನ್ನಾಗಿ ಆಯಿತಾ. ನಾರ್ಮಲಿ ಜ್ಯೂಸ್ನೂ ಮಾಡ್ಬೋದು, ಈ ಲೆಮನ್ ಜ್ಯೂಸ್ ಮಾಡ್ದಂಗೆ ಇದ್ರ ಜ್ಯೂಸ್ನೂ ನಾರ್ಮಲಿ ಮಾಡ್ಬೋದು. ನೋಡ್ಬೋದು ಇವಾಗ ತಿನ್ಬೋದು ಆರಾಮ್ಸೆ. ಇನ್ನೊಂದು ಮಿನಿಟ್ ಇಟ್ಟರೆ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಕರಗುತ್ತೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಆಯಿತಾ. ನೋಡ್ಬೋದು ಆಯಿತಾ. ನೋಡಿ, ಇದು ಅಷ್ಟು ಪ್ರಾಪರಾಗಿ ಹಣ್ಣಾಗಿಲ್ಲ, ಬಟ್ ಚೆನ್ನಾಗಿರುತ್ತೆ. ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೂ. ಬನ್ನಿ ಫ್ರೆಂಡ್ಸ್, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ನೋಡಿ ಹಿಂಗಿರುತ್ತೆ. ಈ ಥರ ಕುಡಿಬೋದು ಕೂಡ, ಸ್ಪೂನೇ ಬೇಕಂತಿಲ್ಲ. ಈ ಥರ ಡೈರೆಕ್ಟ್ ಬಾಯಿ ಇಟ್ಕೊಂಡು ಕುಡಿಬೋದು ಕೂಡ. ನೋಡ್ಬೋದು ಎಷ್ಟು ಜ್ಯೂಸ್ ಆಗಿದೆ ಅಂತ. ನೋಡಿ ಎಷ್ಟು ಕ್ಲೀನಾಗಿ ಖಾಲಿ ಮಾಡ್ಬೋದು ಅಂತ ನೋಡಿ. ಏನೂ ಇಲ್ಲ ಒಳಗಡೆ, ನೋಡಿ ಕಪ್ ಥರ.